ನಮ್ಗೆ ಇದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ. ಮುಗಿದಿರೋ ಪಿಕ್ಚರ್ ಬಿಡಿ ಅಂದ್ರೆ ಅವ್ರು ಬಿಡಲ್ಲ, ಅವ್ರಿಗೆ ಆ ಸಿನಿಮಾ ಬಿಡ್ತಾರೆ. ಸರ್ ಈಗ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ತರ ಹೊಗೆ ಹಾಕ್ಬಿಟ್ಟು ಶೂಟಿಂಗ್ ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಎಷ್ಟು ವರ್ಷ ಆ ತರ ಆಗುತ್ತೆ. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ, ಅವ್ರಿಗೋಸ್ಕರ ಬಂದೆ ನಾನು, ಬರಬೇಕು ಜವಾಬ್ದಾರಿ ಇಲ್ಲ ಅಂತ. ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮತ್ತೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿರುತ್ತೆ. ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳೋದು, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಶೋರ್ ಅವಾರ್ಡ್ ಹೋಗುವಂತ ಕ್ಯಾರೆಕ್ಟರ್. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೂ ಒಬ್ಬಳು ಮಗಳಿದ್ದಾರೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕಂದ್ರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗೆ ಇಲ್ದವ್ರ ದೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬಾ ಕಲ್ತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂತಂತ ಪರಿಸ್ಥಿತಿಗಳು ಬಂದ್ಬಿಡ್ತಲ್ಲಿ. ಆದ್ರೂ ಪಾಪ ಅವರು ಯಾವ್ದಕ್ಕೂ ಜಗ್ಗಿದಂಗೆ ಬರೋರು ಕ್ಯಾಮ್ರಾ ಬಂದಾಗ ಹಂಗೆಲ್ಲ ಫೀಲ್ ಮಾಡಬಾರ್ದು ಅಂದ್ರೆ ಸರಿ ಅಂತ ಆಕ್ಟ್ ಮಾಡೋರು, ಮತ್ತೆ ಕೂತ್ಕೊಳ್ಳೋದು ಹಿಂಗೆ. ನಾನು ಹೋಗಿ ಸಂಬಂಧ ಮಾಡ್ತಾ ಸಮಾಧಾನ ಮಾಡ್ತಾ ಇದ್ದೆ. ತುಂಬಾ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗೆ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಅಷ್ಟು ನನಗೆ ಭಾವನೆಗಳನ್ನು ಬಂದ್ಬಿಡ್ತಾರೆ. ಚೆನ್ನಾಗ್ ಮಾಡ್ತೀವಿ, ನಿಜವಾದ ಗೆಲ್ತೇವೆ. ಸೊ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ, ನಾನು ಆಗ್ಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗ್ದಿದೆ. ಇವ್ರು ಬಂದ್ರೆ ಹಂಗೆ ಹೋಗ್ಬಿಡೋಣ ಆಚೆಗೆ, ಯಾಕೆ ಬಯಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗ್ ಮಾತಾಡ್ತಾರೆ ಅಂದ್ರೆ ಅವ್ರ ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ಕೊತಿರ್ಲಿಲ್ಲ. ಅಷ್ಟೇ ಕರ್ದು ಹೇಳ್ಕೊಡ್ಸರ್ ಇಂಥದ್ದು ಬೇಕು ನನಗೆ ಹೇಳೋರಿಗೆ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯ್ತು, ಶೂಟಿಂಗ್ ಆಗ್ತಾ ಇರ್ತಾವ ಮಾಮೂಲಿ ಚಿಕ್ಕಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬಾ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗ್. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದೆ, ಆಗ್ತಾ ಇಲ್ಲ ನನಗೆ, ಚಳಿ ನಡುತ್ತಾ ಇದೆ. ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದ್ರೆ ರೂಮಲ್ಲಿ ಇದ್ದವರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮ್ಗೆ, ಸುಮಾರು ಜನ ಆಯ್ತು ಆರ್ಟಿಸ್ಟ್ಗಳಿಗೆ, ನನಗೂ ಆಯ್ತು. ಇನ್ನ ಶೂಟಿಂಗ್ ವಿಚಾರಕ್ಕೆ ಬಂದಾಗ ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ತರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡಿದ್ದಾರೆ. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಾನೆ ನಾವು ಹೇಳೋದು, ಎಲ್ರು ಹೇಳೋದು ಅಷ್ಟೇ. ಡೈರೆಕ್ಟರ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಇವರು ನಮ್ಮ ಜಗಪ್ಪ ಆಗ್ಲಿ, ಗುರು ಆಗ್ಲಿ, ಏನ್ ಯಾರು ಕಡಿಮೆ ಇಲ್ಲ, ಎಲ್ರು ಚೆನ್ನಾಗಿ ಮಾಡಿದ್ರು. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದಾರ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಪರಿಚಯ ಮಾಡೋದು. ಹೌದು, ಒಂದ್ಸರಿ ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ ಬಿಡ್ಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಸಿನಿಮಾ ಮಾಡ್ಬೇಕು. ಇರ್ಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈಕ್ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡ್ಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಾಗ್ಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬಾ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗ್ ಹೋಗೋದು ನಾವು? ಇದು ಒಂದ್ ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಿ, ಅಲ್ಲಿ ಊಟ ಕೊಡ್ಬೇಕಲ್ಲ. ಊಟ ಅಂದ್ರೆ ಎಲ್ಲಾ ಊಟ ಅಲ್ಲ, ನಾನು ಹೇಳಿದ್ದು ಎಲ್ಲ ವಿಚಾರ. ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದ್ ಮಾಡಕ್ ಆಗಲ್ಲ. ಟೈಮ್ ಇದ್ರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆ ಆಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವ್ದೊಂದು ಸಿನಿಮಾ ಕರೆದ್ರು, ನಾನು ಬರಕ್ಕಾಗಿಲ್ಲ. ಸಾರಿ. ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದ್ರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆಕ್ಟ್ ಮಾಡೋದು, ಅದು ಸುಮ್ಮನೆ ಮೌನ ಕೂತ್ಕೊಳ್ಳೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡಕ್ ಆಗ್ಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬಾ ನೋವು ಸರಿಯಾ. ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರಕ್ ಬಿಡಲ್ಲ ಇವರು. 6 ಗಂಟೆ ಬಿಟ್ಟು ನಾನು ಬರೋದು ಇಲ್ಲಿ ಅಂತ ಸಿಕ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಇಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಬರ್ಬೇಕು. ಬಂದಿದೀವಿ. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ.
ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನ ಎಲ್ಲ ಕಾಪಾಡ್ಕೊಂಡ್ ಬಂದಿದ್ದೀರಿ ಇಂಡಸ್ಟ್ರಿಯನ್ನು, ನಾನೊಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನ ಕೇಳ್ಕೊತೀನಿ. ನಮಸ್ಕಾರ. ಮೂರು ವಯಸ್ಸು ಗೊತ್ತಾಯಿದೆ. ಇನ್ನೊಂದು ಪ್ರೊಡ್ಯೂಸರ್ ನಿಮ್ಮನ್ನ ಭೇಟಿ ಮಾಡಕ ಬಿಡ್ಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನ್ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂದ್ರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮ್ ಅಲ್ಲಿ ಈ ರೀತಿ ನಿಮ್ಮ ಬೇಸರ, ಅಂದ್ರೆ ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನ ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ನಾಗಣ್ಣ ನಮ್ಮೆಲ್ರಿಗೂ ಹಿರಿಯರು, ಎಲ್ಲೇ ಬರ್ಲಿ ಚೆನ್ನಾಗಿದ್ಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡ್ತಿದ್ರೆ ಹಿರಿಯ ಅಂತ ಹೆಂಗ ಅನಿಸ್ತದೆ? ಒಂದ್ ಪ್ರಶ್ನೆಗೆ ಆಯ್ತಾ. ಈಗ ನಾನು ಹುಷಾರಿಲ್ಲ ಮಲಗ್ಬಿಟ್ಟೆ ಹಾಸ್ಪಿಟಲ್ ಅಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನ್ ಸಹಾಯ ಮಾಡಿದ್ರು. ಅಂದ್ರೆ ಚಿತ್ರತಂಡ ನಿಮ್ಗೆ ಅವಾಗ ಇಲ್ಲ ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮ್ಯಾನೇಜರ್ ಬರ್ಲಿಲ್ಲ, ಅದು ನನ್ಗೆ ತುಂಬಾ ಬೇಜಾರು. ಇವ್ರು ಬಿಡಿ ಎಲ್ಲ ಬಿಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರ್ಲಿಲ್ವಲ್ಲ. ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ ಏನು? ಕೆಲವೆಲ್ಲ ತಿಳ್ಕೊಬೇಕು. ನಾವು 100 ಸಿನಿಮಾ ಅಲ್ಲ, 176 ಸಿನಿಮಾ ಆಯ್ತು, ನಾವಿನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂತ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರ್ಗೆ ಏನ್ ಕಡಿಮೆ ಅನುಭವ ಇದೆಯಾ? ಎಂತೆಂತವ್ರು ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ನೋಡಿ ಸರ್, ಯಾವತ್ತು ನೀವು ಮಾತಾಡಿಲ್ಲ, ಯಾವತ್ತು ಈ ತರ ಮಾತಾಡಿಲ್ಲ ಸ್ಟೇಜಲ್ಲಿ. ಇಷ್ಟು ವರ್ಷ ಆಯ್ತು, ಏನೋ ಇದೆ ಹೇಳಕ್ಕೆ ಮನ್ಸಲ್ಲಿ ಇದೆ. ಏನು ಇಲ್ಲ. ಈಗ ಒಂದ್ ಸಂಸಾರದಲ್ಲಿ ನನ್ನ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 1 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಡಾಗ್ಲಿ ಬರೀ ಹುಡುಗನ್ ಹೇಳ್ತಿಲ್ಲ. ನನ್ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗನ್ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿನ್ ನೋಡಿ ಅಂತ. ಏನ್ ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಡೋಗಿದ್ದಾರೆ ಡೈರೆಕ್ಟ್, ಅದು ಖುಷಿ. ಯಾರಿಗೆ ಜೀವನನೇ ಹಿಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀನಿ. ನನಗೆ ಅವತ್ತು ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ನಾಣಿ ಸರ್, ಅಮ್ಮ, ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ, ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕಾಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ. ನನಗೆ ಅವಾಗ ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಅದನ್ನೆಲ್ಲ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹೇಳುದು ಒಪ್ಕೋತೀನಿ. ನಾನು ಇಲ್ಲಿಗೆ ಇದನ್ನ ಮುಗಿಸೋಣ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದ್ರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ, ಅದೆಲ್ಲ ನಾವೇ ಸಾಮಾನ್ಯ. ಇಲ್ಲಿರೋರ್ಗೆಲ್ಲ ಗೊತ್ತು ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು, ಮಂಜಣ್ಣ ನೀವ್ ಯಾವತ್ತು ಈ ತರ ಮಾತಾಡಿಲ್ವಲ್ಲ ಅಂತ. ಮಾತಾಡಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನ್ ಮಾಡಿದ ತಪ್ಪು ಬೇರೆಯವ್ರು ಹೇಳ್ಬೇಕು, ನನ್ ಬೆನ್ನನ್ನು ಕಾಣಲ್ವಲ್ಲ, ಬೇರೆಯವ್ರು ಹೇಳ್ಬೇಕು. ಗಾದೆ ಸುಮ್ಮನೆ ಮಾಡೋರ, ನಿನ್ ಬೆನ್ನನ್ನು ಕಾಣಲ್ಲ ಅನ್ನೋದು ಬೇರೆಯವ್ರು ನೋಡಿ ಹೇಳ್ಬೇಕು, ಬೆನ್ನಲ್ಲಿ ಏನೋ ಇದೆ ನೋಡು ಅಂತ ಹೇಳಿ. ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗ್ಲಿ ಹೇಳ್ಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ, ಯಾಕೆಂದ್ರೆ ಈ ಭೂಮಿನೇ ಅಂತದ್ದು. ನವರತ್ನಗಳ ಮೇಲೆ, ಮೆಟ್ಲುಗಳ ಮೇಲೆ, ನವಗ್ರಹಗಳ ಮೇಲೆ ಓಡಾಡೋದು ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಹೌದು ಸರ್. ಮತ್ತೆ ಹೌದು ಸರ್.